ಶ್ರೀದೇವಿ ಮಹಾತ್ಮೆ ಅಧ್ಯಾಯ 1. ತ್ರಿಮೂರ್ತಿಗಳಿಂದ ದೇವಿ ಸ್ತುತಿ. ಒಂದು ದಿನ ಶೌನಕರು ಸೂತ ಪುರಾಣಿಕರ ಬಳಿಗೆ ಆಗಮಿಸಲು ಅತ್ಯಂತ ಶ್ರದ್ಧಾಭಕ್ತಿಗಳಿಂದ, ಸ್ವಾಮಿ, ದಯಮಾಡಿ ಶುಭಪ್ರದವಾದ ದೇವಿ ಕಥೆಯನ್ನು ಹೇಳಿ ಎಂದು ಕೇಳಿಕೊಂಡರು. ಶೌನಕರ ಪ್ರಾರ್ಥನೆಗೆ ಮನ್ನಣೆ ನೀಡಿ ಆದರದಿಂದ ಭೂತಳಕ್ಕೆ ಹೆಸರುವಾಸಿಯಾಗಿರುವ ಪಾರ್ವತೀ ದೇವಿಯ ಕಥೆಯನ್ನು ಎಲ್ಲರೂ ಆಲಿಸುವಂತೆ ಹೇಳಿದರು. ಶೌನಕರೇ, ಈ ದೇವಿಯ ಕಥೆಯನ್ನು ಸಾಕ್ಷಾತ್ ಪರಮಶಿವನು ನಂದಿಗೆ ಹೇಳಿರುವನು. ಈ ಚರಿತ್ರೆಯನ್ನು ಕೇಳಿದವರಿಗೆ ಅಮೃತವನ್ನು ಸವಿದಂತೆ ಆಗುವುದು. ಈ ಮಹಾತ್ಮೆಯನ್ನು ಹೇಳಿದವರೆಗೂ ಸುಖ, ಸಂಪತ್ತು, ಸೌಭಾಗ್ಯ ಲಭಿಸುವುದು. ರಜತಾದ್ರಿ ಶಿವಪುರವು ಶಿವನ ನೆಲೆ. ಅಲ್ಲಿ ಚಂದ್ರಕಾಂತ ಶಿಲೆಗಳು, ಕಲ್ಲಿನ ಗುಂಡುಗಳು, ಅರೆಬಂಡೆಗಳು ತುಂಬಿದ್ದವು. ಕೊಳಗಳು, ಸುತ್ತಲೂ ಚೆಲುಮೆಗಳು, ಕೆಸರು ಕಲ್ಲು ಚಪ್ಪಡಿಗಳಿಂದ ಆ ಪ್ರದೇಶವು ಕಂಗೊಳಿಸುತ್ತಿತ್ತು. ಶಿವಪುರದ ಸೌಂದರ್ಯವನ್ನು ವರ್ಣಿಸಲು ಪದಗಳೂ ಇಲ್ಲ. ಆ ಪ್ರದೇಶದ ಸುತ್ತಲೂ ಕಾಡಾನೆ, ಕಾಡು ಹಸುಗಳು ವಾಸವಾಗಿದ್ದವು. ಋಷಿಗಳು ವಾಸಿಸುವ ಆಶ್ರಮಗಳಲ್ಲಿ ಋಷಿಗಳು ಮೌನವಾಗಿ ಜಪ ತಪ ಮಾಡುತ್ತಿದ್ದರು. ರಜತಾದ್ರಿಗಳು ಪ್ರಶಾಂತವಾಗಿ ಕಂಗೊಳಿಸುತ್ತಿತ್ತು. ಆ ಪ್ರದೇಶವು ಸಾರಂಗ, ಜಿಂಕೆ, ಮುಂಗುಸಿ, ಸರ್ಪ, ಉಡುಗ, ನರಿ, ಮೊಲ ಮುಂತಾದ ಸಾಧು ಪ್ರಾಣಿಗಳ ತಾಣವಾಗಿತ್ತು. ಈ ರೀತಿ ರಜತಾದ್ರಿ ನೋಡಲು ಸುಂದರವಾಗಿ ಕಾಣುತ್ತಿತ್ತು. ರಜತಾದ್ರಿಯಲ್ಲಿ ಮುಗಿಲೆತ್ತರಕ್ಕೆ ಬೆಳೆದಿರುವ ತೆಂಗು, ಮಾದಲ, ಜಂಬು, ಬಾಳೆ ತೋಟಗಳಿದ್ದವು. ರಸಬಾಳೆಹಣ್ಣು, ಮಾವಿನ ಹಣ್ಣುಗಳು ಸಮೃದ್ಧಿಯಾಗಿ ಸಿಗುತ್ತಿತ್ತು. ಮಂಗಗಳು ಮರದಿಂದ ಮರಕ್ಕೆ ಹಾರಿ ಹಲ್ಲು ಕಿರಿದು ಅಣಕಿಸುತ್ತಿದ್ದವು. ಕೋಗಿಲೆಗಳ ಸ್ವರದ ಇಂಪು ಎಲ್ಲ ಕಡೆ ಕೇಳುತ್ತಿತ್ತು. ನವಿಲಿನ ನೃತ್ಯ, ಸಿಂಗಳೀಕಗಳು ವೇಗವಾಗಿ ಕುಣಿದು ಕುಪ್ಪಳಿಸಿ ಪ್ರಕೃತಿಯ ಸುಂದರ ಶೋಭಾಯಮಾನವಾಗಿತ್ತು. ರಜತಾದ್ರಿಯು ಸ್ನೇಹಿತರ ತಾಣ. ಅಲ್ಲಿ ಹಾವು ಮುಂಗುಸಿ, ಬೆಕ್ಕಿನ ಜೊತೆ ಇಲಿ, ಹುಲಿಯ ಜೊತೆ ಜಿಂಕೆ ಸ್ನೇಹದಿಂದ ಹೊಂದಿಕೊಂಡು ಬಾಳುತ್ತಿದ್ದವು. ಹುಡುಕಿದರೂ ಶತ್ರುತ್ವದ ಭಾವನೆ ಕಾಣುತ್ತಿರಲಿಲ್ಲ. ರಜತಾದ್ರಿಯ ಸೌಂದರ್ಯವನ್ನು ನೋಡಲು ಕಣ್ಣುಗಳು ಸಾಲದು. ಸಾವಿರಾರು ಯೋಜನದಷ್ಟು ಕೋಟೆ, ಪೇಟೆಗಳು, ನೂರಾರು ಗಾವುದ, ಸುಂದರವಾದ ಗೃಹಗಳು, ಸಜ್ಜೆಗಳು ಕಂಗೊಳಿಸುತ್ತಿದ್ದವು. ರಜತಾದ್ರಿಯಲ್ಲಿ ಮುತ್ತು, ರತ್ನ, ಮಣಿಮಾಣಿಕ್ಯಗಳು ಹೇರಳವಾಗಿದ್ದು ಸೌಂದರ್ಯದಿಂದ ಕಂಗೊಳಿಸುತ್ತಿತ್ತು. ಶಿವಪುರದಲ್ಲಿ ಪುಣ್ಯವಂತರು ಮಾತ್ರ ವಾಸಿಸುತ್ತಾರೆ. ನೂರಾರು ಪೇಟೆಗಳು, ಅಸಂಖ್ಯ ಮನೆಗಳು ಕೈಲಾಸವನ್ನು ಜ್ಞಾಪಕಕ್ಕೆ ತರುವಂತೆ ಇತ್ತು. ಪ್ರತಿಯೊಂದು ಮನೆಯಲ್ಲೂ ಐರಾವತ ಇತ್ತು. ಮನೆಯಲ್ಲಿ ವಜ್ರಾಯುಧ, ಮನೆಗಳಲ್ಲಿ ಮುತ್ತು ರತ್ನಗಳು, ಬಾಗಿಲಿಗೆ ಮುತ್ತಿನ ತೋರಣ, ಚಿನ್ನದ ಕಾರಂಜಿಗಳು, ಉಪವನಗಳು, ಕಮಲದ ವನಗಳು, ತುಂಬೆ ಗಿಡಗಳು, ಜಾತಕ ಪಕ್ಷಿಗಳು, ಸುಂದರವಾಗಿ ಶಬ್ದ ಮಾಡುವ ಹಂಸಗಳಿಂದ ನಳಿನಳಿಸುತ್ತಿತ್ತು. ಸ್ತ್ರೀಯರು ಕಸ್ತೂರಿ, ಜಾಜಿ, ಪನ್ನೀರು, ಚಿನ್ನದ ಡಾಬುಗಳನ್ನು ಧರಿಸಿ ಕಂಗೊಳಿಸುತ್ತಿದ್ದರು. ಜನರು ತಮ್ಮ ಪುಣ್ಯಕ್ಕೆ ಹರ್ಷಪಡುತ್ತಾ ಶಿವನ ಉದಾರತೆಯನ್ನು ನೆನೆದು ಪುಳಕಿತರಾಗಿದ್ದರು. ಸಾಲು ಸಾಲು ಗೋಪುರ, ಅಂಗಡಿ ಮನೆಗಳು, ಎರಡೂ ಕಡೆ ಕುದುರೆ, ಆನೆ, ರಥ, ಪಲ್ಲಕ್ಕಿಗಳಲ್ಲಿ ಬರುವ ದೊರೆಗಳು ಕಾಣುತ್ತಿತ್ತು. ಶಿವನ ದರ್ಶನವನ್ನು ಮಾಡಲು ಬರುವ ಜನ ಮುತ್ತು ರತ್ನದಂತೆ ಪ್ರಭೆ ಚೆಲ್ಲುತ್ತಿದ್ದರು. ಶಿವನ ಸಜ್ಜೆಯು ನವರತ್ನಗಳ ಕಾಂತಿಯಿಂದ ಹೊಳೆದು ಕೋಟಿ ಸೂರ್ಯನ ಪ್ರಕಾಶದಿಂದ ಥಳಥಳಿಸುತ್ತಿತ್ತು. ಪರಮಾತ್ಮನು ನಡೆಸುವ ಸಭೆ 11,000 ಯೋಜನದಷ್ಟು ಉದ್ದ ಅಗಲ ಇತ್ತು. ದ್ವಾರಪಾಲಕರು ಎರಡೂ ಕಡೆ ನಿಂತಿದ್ದರು. ಅವರ ಕಣ್ಣುಗಳು ಸಿಂಹದಂತೆ ಕೆಂಪಾಗಿ, ಕೈಗಳಲ್ಲಿ ಖಡ್ಗ, ಹಲಗೆ, ಗದೆಗಳನ್ನು ಹಿಡಿದಿದ್ದರು. ದಪ್ಪ ಮೀಸೆ, ವೀರಜಡೆ, ವಿಭೂತಿ ಲೇಪಿಸಿಕೊಂಡು ಘೋರವಾಗಿ ಕಾಣುತ್ತಿದ್ದರು. ಹಾಗೆಯೇ ಶಿವನಿಗೆ ಸಮನಾದ ಮಹಾತ್ಮರು ಕೈಯಲ್ಲಿ ದಂಡಗಳನ್ನು ಹಿಡಿದು ನಿಂತಿದ್ದರು. ಶಿವನು ವಟಮೂಲದಲ್ಲಿ ಕುಳಿತಿದ್ದ. ಆ ಸಭೆಯಲ್ಲಿ ಕಿನ್ನರ, ಗರುಡ, ವಿದ್ಯಾಧರರು, ಗುಹ್ಯಕರು, ಗಂಧರ್ವರು, ಪ್ರಥಮರು, ಮಹಾಭೂತದ ಗಣವು, ದೇವತೆಗಳು, ನಿಶಾಚರರು ಕುಳಿತಿದ್ದರು. ಸಭೆಯು ಶೋಭಾಯಮಾನವಾಗಿ ಕಂಗೊಳಿಸುತ್ತಿದೆ. ಮುಂದಿನ ಸಾಲಿನಲ್ಲಿ ವೀರಭದ್ರ, ವಿನಾಯಕ, ವೀರಷಣ್ಮುಖ ಕುಳಿತಿದ್ದಾರೆ. ನಾರದರು ಶಿವನನ್ನು ಸ್ತುತಿಸುತ್ತಾ ಗಾನ ಮಾಡುತ್ತಿದ್ದಾರೆ. ವೃಷಭನು ಮದ್ದಲೆ ಬಾರಿಸುತ್ತಿದ್ದಾರೆ. 3 ಕಾಲಿನ ಭೃಂಗಿಯು ನಾಟ್ಯ ಆಡುತ್ತಿದ್ದಾನೆ. ಶಿವನ ಮಹಾತ್ಮೆಯನ್ನು ಶ್ರುತಿ, ಸ್ಮೃತಿ, ಪುರಾಣಾದಿಗಳು ಹೊಗಳುತ್ತಿದ್ದರು. ಶಿವನ ಸಾಮೀಪ್ಯವನ್ನು ಪಡೆದು ಪುಣ್ಯವಂತರು ಕೈಮುಗಿದು ತೇಜಸ್ಸಿನಿಂದ ಕಂಗೊಳಿಸುತ್ತಿದ್ದಾರೆ. ಸಭೆಯಲ್ಲಿ ಶಿವನನ್ನು ಹೋಲುವವರು ಇದ್ದರು. ಆದರೆ ಅವರಿಗೆ ಕಪ್ಪು ಕೊರಳು, ಪಾರ್ವತಿ ಮಾತ್ರ ಇರಲಿಲ್ಲ. ಶಿವರೂಪವನ್ನು ಹೊತ್ತವರು ಅಂದರೆ 10 ಭುಜಗಳು, 5 ಮುಖಗಳು, ಶೂಲ, ಡಮರ, ಚಂದ್ರಹಾಸದಿಂದ ಕೂಡಿದ್ದವರು. ಕಪ್ಪು ಕೊರಳು ಮತ್ತು ಪಾರ್ವತಿಯ ಚಿಹ್ನೆಯನ್ನು ಬಿಟ್ಟರೆ ಎಲ್ಲರೂ ಒಂದೇ ರೀತಿ ಕಾಣುತ್ತಿದ್ದರು. ಇಂತಹ ಸಮಯದಲ್ಲಿ ಪಾರ್ವತೀ ದೇವಿಯು ಶಿವನಿಗೆ ಮಂಗಳಾರತಿ ಬೆಳಗಿ, ಶಿವನೇ ಜಯ ಜಯ ಶಿವನೇ, ಪರಮಶ್ರೇಷ್ಠನೇ, ಸತ್ಯನೇ, ಸನಾತನನೇ, ಮಂಗಳಕರನೇ, ಸಕಲ ಬ್ರಹ್ಮನೇ, ನಿನಗೆ ಜಯವಾಗಲಿ ಎಂದು ಹಾರೈಸಿ
ತನ್ನ ಕುವರನಾದ ವಿಘ್ನೇಶ್ವರನನ್ನು ಮುದ್ದಿಸಿ ಪತಿಯ ಮಂಗಳಕರ ರೂಪವನ್ನು ನೋಡಿ ಬೆರಗಾಗಿ ಪುಳಕಿತಳಾಗಿ ಕರಗಿ ಹೋದಳು. ಶಿವನು ಆನಂದದಿಂದ ಪಾರ್ವತಿಯನ್ನು ಕರೆದು ತನ್ನ ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡನು. ಆಕಾಶದಿಂದ ಪುಷ್ಪವೃಷ್ಟಿಯಾಯಿತು. ಕಹಳೆ ದುಂದುಬಿ ಮೊಳಗಿತು. ಬ್ರಹ್ಮಾಂಡವು ಆನಂದದಿಂದ ನಲಿಯಿತು. ಶಿವನಿಗೆ ಸಾವಿರ ಸಾವಿರ ಚಾಮರ ಸೇವೆ ನಡೆಯಿತು. ಗಾಳಿ ಬೀಸಿದವು. ಸಭೆಯು ಸಂಪೂರ್ಣವಾಗಿ ಕಾಂತಿಯಿಂದ ಮೆನುಗಿತು. ಶಿವನ ಸಭೆ ಸಂಭ್ರಮದಿಂದ ಮೊಳಗಿತು. ಭೃಂಗೀಶನು ಮೃದಂಗದ ತಾಳಕ್ಕೆ ತಾಳ ಹಾಕಿ ಕುಣಿದನು. ಸಭೆಯಲ್ಲಿ ಕಿರೀಟ ಆಯುಧ ತೇಜಸ್ಸಿನಿಂದ ಪ್ರಕಾಶಮಾನವಾಗಿ ಹೊಳೆಯಿತು. ಒಂದು ಬಾಲಚಂದ್ರನನ್ನು ಶಿರದಲ್ಲಿ ಧರಿಸಿ ನಂದೀಶ್ವರನು ಮದ್ದಳೆಯನ್ನು ಕೆಳಗೆ ಇಳಿಸಿ ಮಹಾಶಿವನ ಎದುರು ನಿಂತು ಸಾಷ್ಟಾಂಗ ನಮಸ್ಕಾರ ಮಾಡಿದನು. ನಂದೀಶ್ವರನನ್ನು ಕಂಡು ಶಿವನು ಮುಗುಳ್ನಗೆ ನಕ್ಕು, ನಂದೀಶ, ಏಳು ಎದ್ದೇಳು, ನಿನ್ನ ಮನದ ಕೋರಿಕೆಯನ್ನು ತಿಳಿಸುವಂತವನಾಗು ಎನ್ನಲು ನಂದೀಶನು ಭಕ್ತಿಯಿಂದ ನಮಿಸಿ, ದಯಾಕರ, ನನಗೆ ದೇವಿ ಮಹಾತ್ಮೆಯನ್ನು ಕೇಳುವ ಇಚ್ಛೆ. ಮಹಾತ್ಮೆಯನ್ನು ವಿವರಿಸಿ ನನ್ನನ್ನು ಉದ್ಧರಿಸು ಎಂದು ಪ್ರಾರ್ಥಿಸಿದನು. ಶಿವನು ನಂದೀಶನ ಮೇಲೆ ದಯೆ ತೋರಿ ಎಲ್ಲರಿಗೂ ಕೇಳಿಸುವಂತೆ ಶ್ರುತಿಸಾರವನ್ನು ಹೇಳಲು ಪ್ರಾರಂಭಿಸಿದನು. ವೃಷಭ, ಅಗ್ನಿಯಲ್ಲಿ ಉರಿ ಏಳುವಂತೆ ಬ್ರಹ್ಮನಲ್ಲಿ ಚಿಚ್ಛಕ್ತಿ ಮಾಯೆ ಎರಡು ಹುಟ್ಟಿದವು. ಚಿಚ್ಛಕ್ತಿ ಎಂದರೆ ಅಗ್ನಿಯಲ್ಲಿ ಕಂಡ ಉರಿ. ಅದು ಅದ್ಭುತವೂ ಅನುಪಮವೂ ಆಗಿರುವುದು. ಅನಾದಿ ಕಾಲದಿಂದಲೂ ಈ ಎರಡು ಬ್ರಹ್ಮಾಂಡದಲ್ಲಿ ಶೋಭಿಸುತ್ತಿವೆ. ಮಾಯೆ ಎಂದರೆ ಅದರಲ್ಲಿ ಅಸಮಾನವಾದ ಮೂಲ ವಿದ್ಯೆ, ಮೂಲ ಉಪಾಧಿ ಹಾಗೂ ಮೂಲ ಮಾಯೆ ಹೊಂದಿದೆ. ಚಿಚ್ಛಕ್ತಿಯು ಅನುಪಮವಾದ ಚೈತನ್ಯವನ್ನು ಹೊಂದಿದೆ. ವಿದ್ಯೆ ಮಸುಕು ಹೊದ್ದಿದರೆ ಮಲಿನ, ಇದು ಸತ್ಯ. ಮಾಯೆಯಲ್ಲಿ ವಿದ್ಯೆ ಅವಿದ್ಯೆ ಎರಡೂ ಉಂಟು. ಹೊಗೆಯಲ್ಲಿ ಬಿಳಿಯ ಹೊಗೆ ವಿದ್ಯೆ, ಕರಿ ಹೊಗೆ ಅವಿದ್ಯೆ ಎಂದು ವಿಂಗಡಣೆ ಮಾಡಲಾಗಿದೆ. ಈ ಎರಡರಲ್ಲಿ ಜೀವ ಮತ್ತು ಈಶ್ವರ ಕಾಣುತ್ತಾನೆ. ಉರಿಯು ಅಗ್ನಿಯಲ್ಲಿ ಹುಟ್ಟಿ ಬಂದು ಅಗ್ನಿಯ ಅಂಶವಾಗಿ ಪುನಃ ಅಗ್ನಿಯಾಗುವುದು. ಇಲ್ಲಿ ಹೊಗೆ ಮಾತ್ರ ಅಗ್ನಿಯ ಅಂಶವನ್ನು ಹೊಂದಿಲ್ಲ. ಚಿಚ್ಛಕ್ತಿ ಸುಂದರ ಸುಗುಣ ಬ್ರಹ್ಮ, ಮಾಯೆ ದೃಶ್ಯ ಬ್ರಹ್ಮನಾಗಿಯೂ ಇದೆ. ವಿದ್ಯೆಯು ಉಪಾಧಿಯಾಗಿ ಬ್ರಹ್ಮನ ಎದುರು ಹೊಳೆದಾಗ ಗಾಢಾಂಧಕಾರದಲ್ಲಿ ಬುದ್ಧಿಜೀವಿಗಳಾದರು. ಈಶ್ವರನನ್ನು ವರ್ಣಿಸಿ ಜಗವೇ ಶರೀರ, ಜಗವೇ ಕಾಣುವ ರೂಪ, ತಲೆ, ಹೆಸರು, ಕಾಲುಗಳು, ಮೇರು ಪರ್ವತ, ಸಾಗರ, ನದಿ ಸಕಲವನ್ನು ತನ್ನಲ್ಲಿ ಅಡಗಿಸಿಕೊಂಡು ವಿರಾಟ್ ರೂಪ ಹೊಂದಿದ್ದಾರೆ. ಹಾಗೆ ಈಶ್ವರನು ತನ್ನಲ್ಲಿ ಸತ್ವ, ರಜಸ್, ತಮಸ್ಸನ್ನು ಅಡಗಿಸಿಕೊಂಡಿರುವುದು. ಈಶ್ವರನ ಪ್ರತಿರೂಪವೇ ಪಾರ್ವತಿ, ಲಕ್ಷ್ಮೀ, ವಾಣಿ. ಸತ್ಯ, ಶಮೆ, ದಯೆ, ಶಾಂತಿ, ಅಣಿಮಾದಿಗಳ ಸಿದ್ಧಿ, ಶ್ರುತಿ ಮುಂತಾದ 6 ಮತಗಳು ವಿದ್ಯೆ ಎಂದು ಕರೆಸಿಕೊಂಡಿದೆ. ವಾಸ್ತವವಾಗಿ ಈ ಚಿದ್ಬಯಲು ಪ್ರಕಾಶಮಾನವಾದ ಚೈತನ್ಯ ಎಂದು ಕರೆಸಿಕೊಂಡಿದೆ. ಈ ಬಯಲು ರಾಜರಾಜೇಶ್ವರಿ ಎಂಬ ಶ್ರೇಷ್ಠಳು, ಪರಬ್ರಹ್ಮನ ಸ್ವರೂಪ ಎನಿಸಿಕೊಂಡಿದೆ. ಆದಿ ಅಂತ್ಯಗಳು ಗೋಚರವಾಗದು. ಅಜಾಂಡಗಳಲ್ಲಿ ನಿರ್ಲೇಪವಾಗಿ ಥಳೆಥಳೆನೆ ಹೊಳೆಯುತ್ತಿದೆ. ಸಕಲ ಲೋಕಗಳಿಗೂ ಈ ರಾಜರಾಜೇಶ್ವರಿ ರಾಜಳಾಗಿದ್ದಾಳೆ. ಆಕೆಯೇ ಮಹಾವಿದ್ಯೆ. ರಾಜೇಶ್ವರಿ ನಿಜ ಬ್ರಹ್ಮ, ನಿಜವಸ್ತು, ಸರ್ವ ಸಕಲರಿಗೂ ಪೂಜ್ಯಳು. ವತ್ಸ, ಈಗ ನಿನಗೆ ತ್ರಿಮೂರ್ತಿಗಳ ತಪಸ್ಸು, ತ್ರಿಗುಣರಿಗೆ ವರವನ್ನು ನೀಡಿದರು. ತ್ರಿಗುಣ ಎಂದರೆ ರಾಜಸ, ತಾಮಸ, ಸತ್ವಗುಣ ಎನ್ನುತ್ತಾರೆ. ನಾರಾಯಣಿಯಾದ ಶ್ರೀದೇವಿ ಜೀವನ್ಮುಕ್ತಿಗೆ ಕಾರಣರಾದ ಕಥೆಯನ್ನು ನಿನಗೆ ಹೇಳುವೆನು. ದೇವಿಯು ಲೋಕ ಕಲ್ಯಾಣಕ್ಕಾಗಿ ಮಧುಕೈಟಭರ ವಧೆ, ಮಹಿಷಾಸುರನ ವಧೆ, ಶುಂಭ ನಿಶುಂಭರನ್ನು ನಾಶ ಮಾಡಿದ ಕಥೆಯನ್ನು ಹೇಳುತ್ತೇನೆ. ದೇವಿಯು 100 ಕೋಟಿ ಯೋಜನೆಯ ಅಳತೆಯಲ್ಲಿ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದಳು. ತನಗೆ ಸಮಯ ಕಳೆಯಲು ತ್ರಿಗುಣಗಳಿಂದ ನಮ್ಮನ್ನು ಸೃಷ್ಟಿಸಿ ಜೋಗುಳ ಹಾಡಿದಳು. ಹೀಗೆ ನಾವು ಬೆಳೆದು ದೊಡ್ಡವರಾದೆವು. ಬ್ರಹ್ಮ, ಹರಿ, ರುದ್ರರು ತ್ರಿಗುಣಗಳಿಂದ ಸೃಷ್ಟಿಯಾದವರು. ನಮ್ಮನ್ನು ಆ ತಾಯಿ ಮರ್ತ್ಯಲೋಕಕ್ಕೆ ತಂದು ತನ್ನ ರೂಪವನ್ನು ಮಾತ್ರ ನಮಗೆ ತೋರದೆ ಮಾಯವಾದಳು. ನಾವು ತಾಯಿಯನ್ನು ಕಾಣದ ಕರುವಿನಂತೆ ಬ್ರಹ್ಮಾಂಡವೆಲ್ಲ ಆಕೆಯನ್ನು ಅರಸುತ್ತಾ ಅಲೆದವು. ನೆಲೆ ಕಳೆದುಕೊಂಡು ನಾವು ಬಹಳ ಕಾಲ ಅಲೆಯುತ್ತಿರಲು, ಪುಣ್ಯಪುರುಷರೇ, ನಿಮಗೆ ದೇವಿ ಪ್ರತ್ಯಕ್ಷಳಾಗಲು ಕಠಿಣವಾದ ತಪಸ್ಸು ಕೈಗೊಳ್ಳಿರಿ. ಸುಮ್ಮನೆ ದೇವಿಯು ಪ್ರತ್ಯಕ್ಷಳಾಗುವುದಿಲ್ಲ ಎಂಬ ಮಾತುಗಳು ಆಕಾಶದಿಂದ ಕೇಳಿಬಂತು. ಆಕಾಶವಾಣಿ ಕೇಳಿಬಂದ ದಿಕ್ಕನ್ನು ನಾವು ದಿಟ್ಟಿಸಿ ನೋಡಿದೆವು. ಪುನಃ ಮತ್ತೊಂದು ಬಾರಿ ತಪಸ್ಸು ಮಾಡಿ ಎಂಬ ಸ್ವರ ಕೇಳಿಸಿತು. ನಮಗೆ ದೇವಿಯನ್ನು ಸ್ಥಿತಿಸುವ ರೀತಿಯನ್ನು ಯಾರು ತಿಳಿಸುವರು ಎಂದು ಪ್ರಶ್ನೆ ಹಾಕಿದೆವು. ಆಗ ಆಕಾಶದಿಂದ ಉತ್ತರ ಬಂತು. ಪದ್ಮಾಸನ ಹಾಕಿಕೊಂಡು ಕುಳಿತು ದೇವಿಯನ್ನು ಭಜಿಸಬೇಕು. ತಾಯಿ ಪ್ರತ್ಯಕ್ಷಳಾಗುವವರೆಗೂ ಬಾಹ್ಯ ಇಂದ್ರಿಯಗಳ ಕಡೆ ಗಮನ ನೀಡದೆ ಆತ್ಮವನ್ನು ದೃಢ ಸಂಯಮದಿಂದ ಇಟ್ಟುಕೊಂಡು ಪೂಜಿಸಿ. ನೀವು ತಪಸ್ಸು ಮಾಡುವಾಗ ತಾಯಿಯ ರೂಪವನ್ನು ಕಲ್ಪಿಸಿಕೊಂಡು ಧ್ಯಾನಿಸಿ. ದೇವಿಯು ಅತ್ಯಂತ ಪವಿತ್ರಳು, ಪೂಜ್ಯಳು, ಸೌಂದರ್ಯವತಿಯು. ಹೊಳೆಯುವ ಕಿರೀಟ, ಕುಂಚಲ, ಅರ್ಧಚಂದ್ರಾಕಾರದ ಮೂಗುತಿ ಧರಿಸಿ, ಕಾಡಿಗೆಯಿಂದ ಸುಂದರವಾದ ಕಣ್ಣುಗಳು, ನುಣುಪಾದ ಕೆನ್ನೆಗಳು,
ಕಂಠಹಾರಗಳಿಂದ ಶೋಭಿತಳಾಗಿರುವಳು. ಆಕೆಯು ಗುಣರಹಿತಳು, ಪರಬ್ರಹ್ಮ ಸ್ವರೂಪಿಣಿ ಎನಿಸುವವಳು. ಕಂಠದಲ್ಲಿ ಮುತ್ತಿನ ಹಾರ, ಪದಕ, ಕಂಠಮಾಲೆ, 3 ರೇಖೆಯ ತ್ರಿವಳಿಗಳು, ತೋಳಿನ ವಂಕಿಗಳು, ಕಂಕಚಿ, ಕಡಗ ಮುದ್ರಿಕೆಗಳನ್ನು ಧರಿಸುವಳು. ಆಕೆಯ ನಡುವಿಗೆ ಓಡ್ಯಾಣ, ಬಂಗಾರದ ಆಭರಣಗಳು, ಕಾಲಿಗೆ ಕಾಲಂದಿಗೆ, ಗೆಜ್ಜೆ ಅಲಂಕಾರದಿಂದ ಶೋಭಿಸುವ ಕೇಶ, ಚೌರಿಯ ಜಡೆ, ಮುತ್ತು, ರತ್ನಗಳಿಂದ ಅಲಂಕರಿಸಿದ ಕುಪ್ಪಸ. ಆ ತಾಯಿಯ ಸೌಂದರ್ಯವನ್ನು ವರ್ಣಿಸಲು ಪದಗಳು ಸಾಲದು. ಇಂತಹ ದೇವಿಯನ್ನು ಭಕ್ತಿಯಿಂದ ಪ್ರಾರ್ಥಿಸಿ. ದೇವಿಯ ಹಣೆಯಲ್ಲಿ ಕಸ್ತೂರಿ ತಿಲಕ, ಶರೀರಕ್ಕೆ ರಕ್ತಚಂದನ, ಕೈಗಳಲ್ಲಿ ಅರಿಶಿನದ ಲೇಪ, ಸುವಾಸನೆ ಬೀರುವ ಗಂಧದ ಮಾಲೆಯನ್ನು ತಲೆಯಲ್ಲಿ ಮುಡಿದು ರಕ್ತಾಂಗಿ ಎನಿಸುವಳು. ಪರಬ್ರಹ್ಮ ಸ್ವರೂಪಿಣಿಗೆ 18 ತೋಳುಗಳು. ತೋಳುಗಳಲ್ಲಿ ಖಡ್ಗ, ಖಟಾರಿ, ಕುಂತ, ದಂಡ, ಶೂಲ, ಬಾಣ, ಕಲಿಪಾಶ, ಮುಸಲ, ಹರಿಗೆ, ದೇವಡಿ, ಬಿಲ್ಲು, ಮುಸಂಡಿ ಧರಿಸುವಳು. ತಾಯಿಯು ಕಾಲಹರ ಬ್ರಹ್ಮಳು. ಅಂತಹ ದೇವಿಯನ್ನು ಭಕ್ತಿಯಿಂದ ಧ್ಯಾನ ಮಾಡಿ. ಹೆಸರುವಾಸಿಯಾದ ವೇದಗಳಿಗೆ ಪ್ರಧಾನಳು. ಭೂತಗಳಿಗೆ ಮಾತ್ರ ಭೀತಿಹಾರಿಣಿಯಾಗಿರುವಳು. ದೇವಿಯು ಸಂಸಾರ ಸಾಗರವನ್ನು ದಾಟಿಸಲು ಸೇತುವೆ, ಮುಕ್ತಿಯ ಸಾಗರದಲ್ಲಿ ಮಿಂದು ಬರಲು ದಾರಿದೀಪ. ದಯಾಮಯಿ, ಕರುಣಾಸಾಗರಿ, ಭಕ್ತರಿಗೆ ಅಭಯ ಹಸ್ತಳು. ಭಕ್ತಿಗೆ ಒಲೆಯುವ ಪರಬ್ರಹ್ಮ ಸ್ವರೂಪಿಣಿಯಾದ ದೇವಿಯನ್ನು ಭಜಿಸಿರಿ. ಇಂತಹ ಮಹಾಮೂರ್ತಿಯನ್ನು ನೀವು ಅಂತರಂಗದಲ್ಲಿ ಅನುಗಾಲವೂ ಪ್ರಾರ್ಥಿಸಿರಿ. ಆಕೆ ನಿಮಗೆ ಸದಾಕಾಲ ಬೇಡಿದಾಗ ಬಂದು ಕೇಳಿದವರವನ್ನು ನೀಡುವ ಕಲ್ಪವೃಕ್ಷ ಎನಿಸುವಳು. ದೇವಿಯನ್ನು ಪ್ರಾರ್ಥಿಸುವಾಗ ನಿದ್ರೆ, ಆಹಾರದ ಬಗ್ಗೆ ಚಿಂತೆ ದೂರ ಮಾಡಿ. ಸೋಮಾರಿತನ, ಮಂದಬುದ್ಧಿಯನ್ನು ಹೊಡೆದು ಓಡಿಸಿ. ದೇವಿಯನ್ನು ಒಲಿಸಿಕೊಳ್ಳಲು ನಾನಾ ವಿಧದಲ್ಲಿ ಭಜಿಸಿ ಪ್ರಾರ್ಥಿಸಿ. ಆನಂದದಿಂದ ಆನಂದ ಬಾಷ್ಪವನ್ನು ಸುರಿಸಿ ದೇವಿಯಲ್ಲಿ ಐಕ್ಯರಾಗಿರಿ. ಈ ದಿವ್ಯ ಆಕಾಶವಾಣಿಯ ನುಡಿಯನ್ನು ಕೇಳಿದ ನಾವು ಮನಸ್ಸಿನ ಚಿಂತೆಯನ್ನು ದೂರ ಮಾಡಿ ದೇವಿಯನ್ನು ಪ್ರಾರ್ಥಿಸಲು ಪದ್ಮಾಸನ ಹಾಕಿಕೊಂಡು ಕುಳಿತವು. ನಾವು ಬಾಹ್ಯದ ವ್ಯಾಪಾರವನ್ನು ತೊರೆದು ಆಕೆಯ ಪಾದದ ಅಡಿಯಲ್ಲಿ ದೀನವಾಗಿ ಭಜಿಸಿದೆವು. ಮನದ ಚಂಚಲತೆಯನ್ನು ದೂರ ಮಾಡಿ ಆಕೆಯಲ್ಲಿ ದೃಢಚಿತ್ತವನ್ನು ಇರಿಸಿ ಆನಂದದಿಂದ ಧ್ಯಾನದಲ್ಲಿ ಕಾಲ ಕಳೆಯುತ್ತಿದ್ದೆವು. ಇಂತಹ ಪರಬ್ರಹ್ಮ ಸ್ವರೂಪಿಣಿಯನ್ನು ಕೋಟಿ ಕೋಟಿ ಯುಗಗಳವರೆಗೂ ಧ್ಯಾನಿಸಿದರೂ ಪ್ರತ್ಯಕ್ಷಳಾಗಲಿಲ್ಲ. ಆಗ ನಮ್ಮ ಚಿತ್ತವು ಕಲುಕಿತು, ಧೈರ್ಯವು ಹದಗೆಟ್ಟಿತು, ಹರ್ಷವು ದೂರವಾಗಿ ದುಃಖತಪ್ತರಾದವರು. ಕೊನೆಗೆ ನಾವು ಚೇತರಿಸಿಕೊಂಡು ಧೈರ್ಯ ತಂದುಕೊಂಡೆವು. ನಂತರ ವಾಯುಬಂಧ ಮಾಡಿ ಕಂಠದಿಂದ ಓಂಕಾರ ಸ್ವರವನ್ನು ಹೊರಡಿಸಿದೆವು. ನಮ್ಮ ಚಿತ್ತವನ್ನು ಜ್ಯೋತಿಪೂರ್ಣ ಪ್ರಕಾಶಮಾನಳಾದ ದೇವಿಯಲ್ಲಿ ಇಟ್ಟು ಧ್ಯಾನ ಮಾಡಿದೆವು. ಬಸವೇಶನೇ ಕೇಳು. ಕಣ್ಣುಗಳನ್ನು ತೆರೆದು ದೇವಿಯ ಬರುವಿಕೆಗಾಗಿ ಕಾಯುತ್ತಾ ಬಗೆಬಗೆಯಾಗಿ ಸ್ತುತಿ ಮಾಡಿದೆವು. ನಮ್ಮ ಮನದ ಸಂಶಯವನ್ನು ದೂರವಾಗಿಸಿ ತಾಯಿಯನ್ನು ದೃಢವಾಗಿ ಸ್ಮರಿಸಿದೆವು. ಅಂತಹ ಸ್ಥಿತಿಯಲ್ಲೂ ನಮಗೆ ದೇವಿಯ ದರ್ಶನ ಲಭಿಸಲಿಲ್ಲ. ತಾಯಿಗಾಗಿ ಹಂಬಲಿಸುವ ಮಕ್ಕಳಂತೆ, ಅಮ್ಮ, ನಮ್ಮನ್ನು ನೀನೇ ಸೃಷ್ಟಿ ಮಾಡಿ ಏಕೆ ಬಿಟ್ಟು ಹೋದೆ ಎಂದು ಗೋಗರೆದರು. ಬಹಳ ಕಾಲ ಹೀಗೆ ಸಾಗಿತು. ಶುಭ ಶಕುನಗಳು ಕಂಡುಬಂತು. ಆಕಾಶವಾಣಿ, ಈಗೋ ದೇವಿಯು ಬರುತ್ತಿರುವಳು ಎಂದಿತು. ಆಗ ಮೂವರು ಗುರುಶ್ರೇಷ್ಠರಾದ ಚಿದಾನಂದವನ್ನು ಮನದಲ್ಲಿ ಸ್ಮರಿಸಿದೆವು. ತ್ರಿಮೂರ್ತಿಗಳಿಂದ ದೇವಿ ಸ್ತುತಿ ಎಂಬ ಪ್ರಥಮ ಅಧ್ಯಾಯವು ಮುಕ್ತಾಯವಾಯಿತು.